ನಮಸ್ಕಾರ ವೀಕ್ಷಕರೇ. ಗುರುವರೇ, ನೀವು ಯಾರಿಗಾದ್ರೂ ಪರಿಹಾರ ಕೊಟ್ಟಿರ್ತೀರಲ್ಲ, ಈಗ ಎಲ್ಲೋ ಒಂದು ದೂರದಲ್ಲಿ ಯಾರಿಗೂ ಪರಿಹಾರ ಕೊಟ್ಟು ಅವ್ರು ಬೆಟರ್ ಆಗಿರೋ ಅಂಥವ್ರು ಯಾರಾದರೂ ಲೈನಿಗೆ ತೊಗೊಂಡು ನಮ್ಮ ವೀಕ್ಷಕರ ಮುಂದೆ ಮಾತಾಡ್ಸೋದಾ? ಓಕೆ, ಮಾತಾಡ. ಯಾರಿಗಾದರೂ ಇದರ ಲೈನಲ್ಲಿ ಇದ್ರೆ ಆಲ್ರೆಡಿ ನಾನು ಆವಾಗಲೇ ತೊಗೊಂಡಿದ್ದೆ, ಇವಾಗ ರಿಸೀವ್ ಮಾಡಿದ್ದಾರೆ. ಹಲೋ ಹಲೋ, ಮಾತಾಡಿ ಮೇಡಮ್. ಸರ್, ನನ್ನ ಗುರು ಮಾತಾಡ್ತಾ ಇದ್ದೀನಿ. ನಮಸ್ತೆ. ಅದೇ ಈಗ ನಿಮ್ಮ ಬಗ್ಗೆ ಕೇಳೋಣ ಅಂತ ಅಂದ್ಬಿಟ್ಟು, ನಿಮ್ಗೆ ಏನು ಅನ್ನಿಸ್ತು ಈಗ ನಾವು ಬಂದಿದ್ದು ನಿಮ್ಮ ಹತ್ರ ಮಾತಾಡಿದ್ದು, ನಮ್ಮಗಳ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ? ಹಾಂ ಸರ್, ಅದೇ ನಮ್ಮ ಮೊದಲೇ ಸರಿ ಅದೇ ಭೇಟಿ ಮಾಡ್ಲಿಕ್ಕೆ ಸ್ವಲ್ಪ ಬಹಳ ಖುಷಿನೇ ಆಯ್ತು. ಯಾಕಂದ್ರೆ ಇದ್ದಿದ್ದು ಪ್ರಾಬ್ಲಮ್ಸ್ ಗೆ ಆಲ್ಮೋಸ್ಟ್ ನಂಗೆ ಸೊಲ್ಯೂಷನ್ ಸಿಕ್ದಂಗೆ ಅನಿಸ್ತು. ಅದಾದ್ಮೇಲೆ ನೀವು ಹೇಳಿದ ತಕ್ಕಂತೆ ನಾವು ಏನಂತಾರೆ ಇದು ಪರಿಹಾರಗಳನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡ್ವಿ. ಮನೆದೇವರು ವಿಚಾರವಾಗಿ ಆಗಿರ್ಬೋದು, ಮತ್ತೆ ಬೇರೆ ಯಾವ್ದೇ ವಿಚಾರವಾಗಿ ಇರ್ಬೋದು. ಅದಾದ್ಮೇಲೆ ನಮ್ಗೆ ಆಲ್ಮೋಸ್ಟ್ ನಮ್ಗೆ ಸೊಲ್ಯೂಷನ್ ಸಿಕ್ಕಿದೆ ಸರ್. ಈಗ ಅದರಿಂದ ಸ್ವಲ್ಪ ಏನಂದ್ರೆ ಒಂದು ವೇಣು ಅಂದ್ರೆ ಒಂದು ದಾರಿ ಕೂಡ ಕಂಡಿದೆ ಈಗ. ಸೊ ನನ್ಗೆ ಅನ್ಸೋ ಪ್ರಕಾರ ಏನಂದ್ರೆ ಲೈಕ್ ನಿಮ್ಮ ಭೇಟಿ ಆದ್ಮೇಲೆ ಖಂಡಿತ ಏನಂದ್ರೆ ಸೊಲ್ಯೂಷನ್ಸ್ ಇದೆ. ಸರ್, ನೀವು ಇವ್ರನ್ನ ಭೇಟಿ ಮಾಡಿರಲ್ವಾ? ಮಾಡಿದ್ದೀನಿ ಸರ್. ಅಂದರೆ ಓಕೆ, ನೋಡಿದ್ಮೇಲೆ ನಾನು ಇವ್ರನ್ನ ಭೇಟಿ ಮಾಡಿ ಸರ್. ಓಕೆ. ಅಲ್ಲಿವರೆಗೂ ಇವ್ರಿಗೆ ಗೊತ್ತಿರಲಿಲ್ಲ. ಅವ್ರ ಆಫೀಸ್ಗೂ ಬಂದಿದ್ರು, ಅಲ್ಲೇ ನೋಡಿದ್ರು. ಮತ್ತು ಅವ್ರ ಫ್ಯಾಕ್ಟ್ರಿ ಒಂದಿದೆ, ಅವರು ಡ್ರೋನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅವರು. ಡ್ರೋನ್? ಹಾಂ, ಸೂಪರ್. ಹಾಗಾಗಿ ಅವರ ಕಂಪ್ನಿಗೆ ನಾವು ಹೋಗ್ಬೇಕಂತ ಅಂದ್ಬಿಟ್ಟು ಕರೆದ್ರು ಅಂತ ಇನ್ವೈಟ್ ಮಾಡಿದ್ರು. ಹೋದ್ವಿ, ಎಲ್ಲೂ ಸ್ವಲ್ಪ ಮಾತಾಡ್ಕೊಂಡು ಅವ್ರಿಗೆ ಏನು ಹೇಳ್ಬೇಕು, ಏನು ತಲುಪಿಸ್ಬೇಕು ಮೆಸೇಜ್ ಎಲ್ಲ ತಲುಪಿಸಿದ್ವಿ. ಸರ್, ನೀವೀಗ ಒಂದು ಎಕ್ಸ್ಪೀರಿಯನ್ಸ್ ಪಡ್ಕೊಂಡಿದ್ದೀರಾ ಗುರುವ್ರ ಕಡೆಯಿಂದ? ಹಲೋ, ಈಗ ನೀವು ಎಷ್ಟು ದಿನದಲ್ಲಿ ನಿಮಗೆ ಪರಿಹಾರ ಕಾಣಿಸ್ತು ಸರ್? ಪರಿಹಾರ ಆದಮೇಲೆ ಸರ್ ಅಟ್ಲೀಸ್ಟ್ ಏನಿಲ್ಲ ಅರೌಂಡ್ 3 to 4 ವೀಕ್ಸ್ ಸರ್. 3 to 4 ವೀಕ್, 1 ಮಂತಲ್ಲಿ ನಿಮಗೆ ಪರಿಹಾರ ಸಿಕ್ಕಿದೆ? 1 ಮಂತಲ್ಲಿ. ಹೌದು ಸರ್. ಸೊ ಸರ್, ಈಗ ಸಮಸ್ಯೆಗಳು ನಿಮ್ಗೆ ಎಷ್ಟು ವರ್ಷಗಳಿಂದ ಇದ್ವು? ಹಲೋ. ಹಾಂ ಸರ್. ಹಲೋ. ಹಾಂ ಸರ್. ಅಂದ್ರೆ ಇವರು ಅಂದ್ರೆ ಲೈಕ್ ಸರ್ ನಿಮ್ಗೆ ಆಲ್ಮೋಸ್ಟ್ ಕ್ಲಿಯರ್ ಆಗಿ ಹೇಳ್ತಾರೆ ಅವರು. ಲೈಕ್ ಇದು ಜಾಗ ಸಲುವಾಗಿ ಆಗಿರ್ಬೋದು, ಅಥವಾ ನಮ್ದು ಏನೇ ಒಂದು ಲೈಕ್ ನಮ್ದು ಮನೆ ದೇವರು ಸಲುವಾಗಿ ಆಗಿರ್ಬೋದು, ಯಾವ್ದೇ ವಿಚಾರವಾಗಿರ್ಬೋದು, ಅವ್ರು ಆಲ್ಮೋಸ್ಟ್ ನಮ್ಗೊಂದು ಹಿಂಟ್ ಕೊಡ್ತಾರೆ. ಈ ತರ ಇದೆ, ನಿಮ್ಗೆ ಗೊತ್ತಿದ್ಯಾ ಅಂತ ಹೇಳ್ತಾರೆ. ಸೊ ಖಂಡಿತವಾಗ್ಲೂ ಅದೆಲ್ಲ ಆಲ್ಮೋಸ್ಟ್ ಅನ್ನೋದಕ್ಕಿಂತ ಕರೆಕ್ಟ್ ಆಗೇ ಇರುತ್ತೆ ಸರ್ ಅವ್ರು ಹೇಳಿರೋದು. ಫಸ್ಟ್ ಅವ್ರು ಹೇಳೋ ಕ್ವಶನ್ಗೆ ನಮ್ಗೆ ಇಲ್ಲಿ ಪ್ರಾಬ್ಲಮ್ ಆಗಿದೆ ಸರ್. ಸೊ ಹಂಗಾಗಿ ಕನ್ಸಿಡರ್ ಅವರು ಏನಂತಾರೆ ನಿಜಾನೇ ಸರ್, ಏನು ಸುಳ್ಳು ಹೇಳಿಲ್ಲ ಸರ್. ಅಂದರೆ ಅವರು ನಿಮಗೆ ಕ್ಲಿಯರ್ ಆಗಿ ಇದೇ ಥರ ತೊಂದರೆ ನಿಮ್ಗೆ ಆಗೈತೆ ಅನ್ನೋದನ್ನ ತಿಳಿಸ್ಕೊಟ್ಟು ಪರಿಹಾರ ಕೊಟ್ಟಿದ್ದಾರೆ. ಸರ್, ಎಷ್ಟು ವರ್ಷ ಮೊದಲಿಂದ ನಿಮ್ಗೆ ಆ ಥರದ ತೊಂದರೆ ಇದ್ದಿದ್ದು ಸರ್? ಸರ್ ಆಲ್ಮೋಸ್ಟ್ ಒಂದು 3-4 ಇಯರ್ಸ್ ಇಂದ ಸರ್. ಓಕೆ, 4 ವರ್ಷದಿಂದ ನಿಮ್ಗೆ ಆ ಸಮಸ್ಯೆ ಇತ್ತು. ಹೌದು ಸರ್. ಸೊ ಏನು ತೊಂದರೆ ಅಂತ ಹೇಳ್ಬೋದಾ ಸರ್? ಯಾಕಂದರೆ ನಿಮ್ಮ ಹೆಸರು ಎಲ್ಲ ನಾನು ಏನು ಪಬ್ಲಿಸಿಟಿ ಮಾಡಿಲ್ಲ. ಸಮಸ್ಯೆ ಏನಾಗಿತ್ತು ಅನ್ನೋದನ್ನು ತಿಳಿಸ್ಬೋದಾ ನಮ್ಮ ವೀಕ್ಷಕರ ಮುಂದೆ? ಕಷ್ಟ ಸರ್. ಹೌದಾ? ಪರ್ಸ್ನಲ್ ಇದ್ದರೆ ಬೇಡ. ಓಕೆ 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 ಸರ್. ಓಕೆ ಸರ್, ತುಂಬ ಧನ್ಯವಾದ ತಮಗೆ. ಯಾಕಂದರೆ ಒಂದು ಲೈವಲ್ಲಿ ಯಾರಿಗಾದ್ರೂ ಗುರುವರು ಪರಿಹಾರ ಕೊಟ್ಟಿರೋರು ವ್ಯಕ್ತಿಗಳನ್ನ ಮಾತಾಡಿಸ್ಬೇಕಾಗಿತ್ತು. ಸೊ ಅದು ನಮ್ಮ ವೀಕ್ಷಕರಿಗೆ ಅದನ್ನು ತಿಳಿಸೋ ಒಂದು ಪ್ರಯತ್ನ ನಾನು ಮಾಡಿದ್ದೆ. ಸೊ ನಿಮಗೆ ಒಂದು ಕಾಲ್ ಮಾಡಿದ್ದೀವಿ, ನೀವು ನಿಮಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಹೇಳ್ಕೊಂಡಿದ್ದೀರಾ. ಅದಾದಮೇಲೆ ನನಗೆ ನೀವು ಡ್ರೋನ್ ಕಂಪ್ನಿಗೆ ಸಂಬಂಧಪಟ್ಟಿದ್ದು ನೀವೇನೋ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದು ಕೇಳ್ಪಟ್ಟೆ ಗುರುವರು. ಸೊ ಯಾವ ಥರ ಸರ್ ಇದು ಡ್ರೋನ್? ಸರ್ ನಾವು ಆಕ್ಚುಲಿ ಈಗ ಡಿಫೆನ್ಸ್ ಮಾಡ್ತೀವಿ, ಮತ್ತೆ ಸಿವಿಲ್ ಅಪ್ಲಿಕೇಶನ್ಸ್ ಮಾಡ್ತೀವಿ. ಕಂಪ್ಲೀಟ್ ಲೈಕ್ ನಾವು ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರ್ ತರ ಇಲ್ಲಿ ಲೈಕ್ ಡ್ರೋನ್ ನ ಮ್ಯಾನುಫ್ಯಾಕ್ಚರ್ ಮಾಡಿ ಇವಾಗ ನಮ್ದು ಒಂದು ಪ್ರಾಡಕ್ಟ್ ಮಾಡ್ತಾ ಇದೀವಿ. ಸೊ ಪ್ರಾಬ್ಲಿ ಇನ್ 1 month ಆಫ್ ಟೈಮ್ ಅಲ್ಲಿ ವಿ ಆರ್ ಕಮಿಂಗ್ ಅಪ್ ವಿತ್ 2 ಪ್ರಾಡಕ್ಟ್ಸ್ ಸರ್. 2 ಡ್ರೋನ್ಸ್ ಲಾಂಚ್ ಮಾಡ್ತಾ ಇದೀವಿ ಸರ್. ಓಕೆ, ಅಂದರೆ ಇದು ನಾರ್ಮಲ್ ಈಗ ಕ್ಯಾಮ್ರಾಗಳು, ಈಗ ಸಿನಿಮಾಗಳಲ್ಲಿ ಎಲ್ಲ ಕ್ಯಾಮ್ರಾಗಳು ಮಾಡ್ತಾರಲ್ಲ ಸರ್, ಡ್ರೋನ್ ಕ್ಯಾಮ್ರಾ ಇವೆಲ್ಲ ಆ ಥರದ್ದು? ಆ ಥರದಿಲ್ಲ, ಇಲ್ಲ ಆ ಥರದಲ್ಲ ಸರ್. ಇದು ಅರೌಂಡ್ ನಿಮ್ಗೊಂದು 3 meters ವಿಂಗ್ ಸ್ಪ್ಯಾನ್, ಅಂದ್ರೆ 3 meters ಬಹಳ ಸ್ವಲ್ಪ ದೊಡ್ಡದೇ ಇರುತ್ತೆ ಸರ್. 10 kg ಪೇಲೋಡ್ ಕ್ಯಾರಿ ಮಾಡುತ್ತೆ. ಅಂಡ್ ಫಾರ್ ಕಂಪ್ಲೀಟ್ ಇಟ್ಸ್ ಕಾರ್ಗೋ ಅಪ್ಲಿಕೇಶನ್. ಅಪ್ಲಿಕೇಶನ್ ಇದೆ. ಕಾರ್ಗೋ ಅಪ್ಲಿಕೇಶನ್ ಇದೆ. ಆಮೇಲೆ ಈಗ ಶಾರ್ಟ್ಲಿ ನಾವು ಸರ್ವೆಲೆನ್ಸ್ ಮಾಡ್ತಾ ಇದೀವಿ ಸರ್. ಸರ್ವೆಲೆನ್ಸ್ ಬಟ್ ಈಗ ಏನು ನಾವು ಲೈಕ್ ಈ ಕಮರ್ಷಿಯಲ್ ಯೂಸ್ ಮಾಡ್ತೀವಲ್ಲ ಚಿಕ್ಕ ಚಿಕ್ಕ ಡ್ರೋನ್ಸ್, ಆ ತರದಿಲ್ಲ. ಕ್ವೈಟ್ ಬಿಗರ್ ಒಂದು ಸರ್. ಓಕೆ, ಇದು ಅಗ್ರಿಕಲ್ಚರ್ಗೆ ಮಾಡೋದು. ಅಗ್ರಿಕಲ್ಚರ್ಗೆ ಇವಕ್ಕೆಲ್ಲ ಈ ಥರ ಹೆಲ್ಪ್ ಆಗ್ಬೋದಲ್ಲ ಸರ್ ಇವು?
ಸರ್ ಅಗ್ರಿಕಲ್ಚರ್ಗೆ ಯೂಸ್ ಮಾಡ್ಬೋದು, ಬಟ್ ಇವಾಗ ಏನಂದ್ರೆ ನಮ್ದು ಈಗ ಲೈಕ್ ನಂದು ಎಕ್ಸ್ಪೀರಿಯನ್ಸ್ ಆಲ್ಮೋಸ್ಟ್ ಒಂದು 3 years ಅದ್ರಲ್ಲಿ ಇದೆ, ಇನ್ ಡೆಪ್ತ್ ಅಲ್ಲಿ ಇದೆ. ಬಟ್ ಇವಾಗ ನನ್ಗೆ ಸದ್ಯ ಫೋಕಸ್ ಏನಂದ್ರೆ ಈಗ ಮಾರ್ಕೆಟ್ ಅಲ್ಲಿ ಯಾವ್ದು ಡಿಮ್ಯಾಂಡ್ ಇದೆ ಲೈಕ್ ಅದ್ರದ್ದು ಫಸ್ಟ್ ಫುಲ್ಫಿಲ್ ಮಾಡಿ ದೆನ್ ಪ್ಯಾರಲಲ್ ಆಗಿ ಅದು ಮಾಡೋಣ ಅಂತ ಸರ್. ಯಾಕಂದ್ರೆ ಅಗ್ರಿಕಲ್ಚರ್ ಡ್ರೋನ್ ಮಾಡೋದು ಅಷ್ಟು ಈಸಿ ಇಲ್ಲ ಸರ್, ಅದು ಬಹಳ ಕಾಂಪ್ಲಿಕೇಟೆಡ್ ಅದು. ಯಾಕಂದ್ರೆ ನಾವು ನೋಡಕ್ಕೆ ಹೇಳ್ಬೋದು ತಗೊಂಡೋಗಿ ಏನಂದ್ರೆ ಇಟ್ಸ್ ಓನ್ಲಿ ಸ್ಪ್ರೇ ಮಾಡೋದಲ್ವಾ ಅಂತ, ಬಟ್ ದೇರ್ ಆರ್ ಟೂ ಮಚ್ ಆಫ್ ಪ್ರೋಸ್ ಅಂಡ್ ಕಾನ್ಸ್ ಇದೆ. ಯಾಕಂದ್ರೆ ಕೆಲವು ಕಡೆ ನಿಮ್ಗೆ ಆಕ್ಸೆಸಿಬಿಲಿಟಿನೇ ಇರೋದಿಲ್ಲ, ಲೈಕ್ ಜಾಗ ತುಂಬಾ ಒಳಗಿರುತ್ತೆ. ಸೊ ಒಂದ್ ಪೈಲಟ್ ನ ನಾವು ಕಳಿಸ್ಬಿಟ್ಟು ಲೈಕ್ 10 ಅರೌಂಡ್ 1/2 kilometer ನಡ್ಕೊಂಡು ಹೋಗ್ಬೇಕಂದ್ರೆ ಅಷ್ಟು ಎಲ್ಲ ಒತ್ಕೊಂಡು ಇಟ್ಸ್ ನಾಟ್ ದಟ್ ಈಸಿ ಸರ್ ಅದು. ಕರೆಕ್ಟ್. ಸೊ ಅದನ್ನೆಲ್ಲ ಸ್ವಲ್ಪ ಸಿಂಪ್ಲಿಫೈ ಎಲ್ಲ ಮಾಡೋದಿದೆ. ವಿ ಆರ್ ವರ್ಕಿಂಗ್ ಆನ್ ಇಟ್ ಸರ್. ಅದು ಆಗುತ್ತೆ, ಅದೊಂದು ಸ್ವಲ್ಪ ಟೈಮ್ ತಗೊಳುತ್ತೆ ನಮ್ಗೆ, ಅರೌಂಡ್ 6 months to 8 months ಆಗುತ್ತೆ ಅದು ಪ್ರಾಡಕ್ಟ್ ನ ಇನ್ನು ಕಂಪ್ಲೀಟ್ ಮಾಡೆಲ್ ಮಾಡಕ್ಕೆ. ಅದಾದ್ಮೇಲೆ ದೆನ್ ಅಗೇನ್ ವಿಲ್ ಬಿ ಲಾಂಚಿಂಗ್, ವಿಲ್ ಬಿ ಕಮಿಂಗ್ ಟು ದಟ್ ಡೊಮೇನ್ ಆಲ್ಸೋ ಸರ್. ತುಂಬ ಖುಷಿ ಆಯಿತು ಸರ್ ನಿಮ್ಮ ಜೊತೆ ಮಾತಾಡಿ. ಇಲ್ಲ ಸರ್, ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು. ಯಾಕಂದ್ರೆ ನೀವು ಅರವಿಂದ್ ಸರ್ ನನಗೆ ಕಾಲ್ ಅಂದ್ರೆ ಫೋನ್ ಮಾಡಿ ನೀವು ಮಾತಾಡ್ತಾ ಇದೀನಿ ಅಂದ್ರೆ ನನಗೂ ಖುಷಿ ಆಯ್ತು. ಯಾಕಂದ್ರೆ ನಿಮ್ ಕಾರ್ಯಕ್ರಮ ನೋಡಿ ಸುಮಾರು ನಾನು ಕಲ್ತ್ಕೊಂಡಿದೀನಿ, ತಿಳ್ಕೊಂಡಿದೀನಿ. ನಿಮ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ತುಂಬಾ ಥ್ಯಾಂಕ್ಸ್ ಸರ್ ಸ್ವದೇಶ್ ಮೀಡಿಯಾ. ಹಾಗೆ ನೋಡ್ತಾ ಹೋಗಿ ಮತ್ತಷ್ಟು ಈ ಡ್ರೋನ್ ಕ್ಷೇತ್ರ ತುಂಬ ದೊಡ್ಡದಾಗಿ ಬೆಳೀತಾ ಇದೆ ಈಗ ಪ್ರೆಸೆಂಟು. ಡ್ರೋನ್ ಪ್ರತಿಯೊಂದು ಎಲ್ಲ ಕೆಲಸಗಳನ್ನ ಡ್ರೋನ್ ಕಡೆಯಿಂದ ಮಾಡಿಸೋ ಕೆಲವೊಂದು ಪ್ರಯತ್ನಗಳಾಗ್ತಾ ಇದ್ದಾವೆ. ಸೊ ತುಂಬ ಇದು ಬೆಳೀಲಿ. ನಿಮ್ಮ ಒಂದು ಎಲ್ಲ ಪ್ಲ್ಯಾನ್ಗಳೇನಿದ್ದಾವೆ ಅವೆಲ್ಲ 100% ಸಕ್ಸಸ್ ಆಗಿ ನಮ್ಮ ಕರ್ನಾಟಕದ್ದು ಒಂದಷ್ಟು ಇನ್ನೂರಷ್ಟು ಕೀರ್ತಿ ಬೆಳೀಲಿ ಸರ್ ನಿಮ್ಮ ಮುಖಾಂತರ. ಓಕೆ ಸರ್, ಓಕೆ, ಧನ್ಯವಾದಗಳು ಸರ್, ಧನ್ಯವಾದಗಳು. ಹಾಂ ಸರ್. ಸೊ ಇದು ಒಬ್ಬರು, ಸೊ ನೀವು ಪರಿಹಾರ ಕೊಟ್ಟಾದಮೇಲೆ ಅವ್ರಿಗೆ ಒಂದು ತುಂಬ ಸಿಂಪಲ್ ಆಗಿತ್ತು. ಅವ್ರ ಮನೆ ದೇವ್ರ ಬಗ್ಗೆ ಅವ್ರ ಹತ್ರ ಮಾತಾಡಬೇಕಾಗಿತ್ತು. ಕೆಲವೊಂದು ಅವ್ರ ಕಡೆಯಿಂದ ಬಂದಿದ್ದು ವಿಷಯಗಳು ಅದನ್ನು ಅವ್ರು ಸರಿ ಮಾಡ್ಕೊಬೇಕಾಯ್ತು, ಮಾಡಿಕೊಂಡ್ರು. ಏನೊಂದು ಕೆಲವೊಂದು ವಿಷಯಗಳು ಮರ್ತಿದ್ರು, ಅದನ್ನು ಕ್ಲಿಯರ್ ಮಾಡಿಕೊಂಡ್ರು, ಅಲ್ಲೇ ಮುಗೀತು. ಮತ್ತು ಏನೋ ಮನೆಯನ್ನು ಕಟ್ಸ್ತಿದ್ರು ಅವರು, ಅದನ್ನು ವಾಸ್ತು ಸ್ವಲ್ಪ ಮಿಸ್ ಆಗಿತ್ತು. ಈಗ ಏನಾಗುತ್ತಂದರೆ ಮೂಲೆಯಲ್ಲಿ ಒಂದು ವಾಸ್ತು ಇದೆ ಅಂತಂದರೆ ಅದು ಮೂಲೆಗೆ ಅದು ಏನಾದರೂ ತೊಗೊಂಡು ಬಂದು ಇದು ಮಾಡಬಾರ್ದು. ಅದು ಫೋರ್ಸ್ ಆಗಿ ಅದನ್ನು, ಅಥವಾ ಏನಂತಾರೆ ಬೇಡದ ಜಾಗಕ್ಕೆ ದೇವ್ರ ಮನೆ ಇಡೋದು, ಬೇಡದ ಜಾಗಕ್ಕೆ ರೂಮ್ಗಳು ಕಿಚನ್ನ ತೊಗೊಂಬಂದು ಇಡೋದು, ಹಂಗಲ್ಲ. ವಾಸ್ತು ಕಾರ್ನರಲ್ಲಿ ಸ್ಟಾರ್ಟ್ ಆಗ್ತಿದೆ ಅಂತಂದರೆ ಅದು ಸೈಟು ಎಂಡ್ವರೆಗೂ ಬರುತ್ತೆ. ಒಂದು ಮೂಲೆಯಿಂದ ಒಂದು ವಾಸ್ತು ಬಂದರೆ ಸೆಂಟ್ರಿಗೆ ಹೋಗುತ್ತೆ, ಅಲ್ಲಿಂದ ಒಂದು ವಾಸ್ತು ಬಂದರೆ ಸೆಂಟ್ರಿಗೆ ಬರುತ್ತೆ. ಹಂಗಾಗಿ ಏನು ಮಾಡ್ತಾರೆ, ಏನೇ ಒಂದು ದೇವ್ರ ಮನೆ ಅಥವಾ ಏನೊಂದು ಬಚ್ಚಲ ಮನೆ, ಸ್ನಾನದ ಮನೆಯನ್ನು ಪ್ಲ್ಯಾನ್ ಮಾಡಿದ್ರೆ 2 ಅಡುಗೆ ಮನೆ ಅಥವಾ ಒಂದು ರೂಮ್ ಮಧ್ಯೆ ಬರುತ್ತೆ ಬಚ್ಚಲ ಮನೆ ಅಥವಾ ಏನಾದರೂ ಒಂದು ವಾಸ್ತು ಪ್ರಕಾರವಾಗಿ ಅದು ಡಿಸೈನ್ ಮಾಡಬೇಕು. ಅದು ಮಿಸ್ ಮಾಡಿದ್ರು ಅದನ್ನು ಸ್ವಲ್ಪ ಕೆಲವೊಂದು ಚೇಂಜಸ್ ಮಾಡಿಕೊಂಡ್ರು. ನಾನು ಅದನ್ನು ಮೋಲ್ಡ್ ಹಾಕೋಕ್ಕೆ ಮುಂಚೆ ಹೇಳಿದೆ ಅದನ್ನು. ಹೌದು, ಅದನ್ನು ಸ್ವಲ್ಪ ಚೇಂಜಸ್ ಮಾಡಿ ಅವರು ಡ್ರಾಯಿಂಗ್ ಮಾಡಿ ಕಳಿಸಿದ್ದಾರೆ. ಅದನ್ನು ನೋಡ್ತೀನಿ ನಾನು ಮತ್ತೆ ಚೇಂಜ್ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ನಾನು ಅದನ್ನೂ ಹೇಳಿದೆ ಅವ್ರಿಗೆ. ನಮ್ಮ ಹತ್ರ ಚೆಕ್ ಮಾಡಿಸಿ ಆಮೇಲೆ ಮತ್ತೆ ಏನಾದ್ರು ನೋಡ್ಕೊಂಡಿದ್ರಲ್ಲ, ಇನ್ನೊಂದು ಕಡೆ ಬೇಕಾದ್ರೆ ಮಾತಾಡ್ಕೊಂಡು ಬನ್ನಿ, ಕಟ್ತೀರಾ ವಾಸ್ತು ಕರೆಕ್ಟಾಗಿ ಕಟ್ಕೊಳ್ಳಿ ಅಂತ. ಯಾಕಂದರೆ ವಾಸ್ತು ಇಲ್ಲ ಅಂತಂದರೆ ಸುಮಾರು ಜನಕ್ಕೆ ನಾನು ಕೇಸ್ಗಳಲ್ಲಿ ನೋಡಿದ್ದೀನಲ್ಲ, ವಾಸ್ತು ಇಲ್ದಿದ್ದಾಗ ಆರೋಗ್ಯಗಳು ಜಾಸ್ತಿ, ಸಮಸ್ಯೆಗಳು ಜಾಸ್ತಿ ಬರ್ತವೆ. ಅದು ನಿಜ, ವಾಸ್ತು ನಿಜ, ಬಟ್ ಅದರಲ್ಲಿ ಕೆಲವೊಂದು ತುಂಬ ಮೂಢನಂಬಿಕೆಗಳು ನಂಬ್ಕೊಂಡು ಕೆಲವರು ಮೋಸ ಹೋಗಿದ್ದುಂಟು. ಬಟ್ ಅದು ಬಿಟ್ಬಿಡಿ, ಏನೋ ಮಾಡ್ಕೊಳ್ಳಿ. ಬಟ್ ಅವಶ್ಯಕತೆ ಇರೋದನ್ನ ಸರಿಯಾದ ರೀತಿ ಇರಬೇಕು, ಅದನ್ನು ಸರಿಯಾಗಿ ಬಳಸ್ಕೋಬೇಕು. ಬಟ್ ಎಲ್ಲನೂ ನಿಜನೇ, ಅದು ಏನು ಹೇಳ್ತೀವಲ್ಲ ಗ್ರಹಗಳು ವಾಸ್ತುಗಳದೆಲ್ಲ ನಿಜನೇ. ಬಟ್ ಅದನ್ನು ದುರುಪಯೋಗ ಕೆಲವೊಂದು ಜನಗಳು ಬಳಸ್ಕೊಂಡಾಗ ಅದ್ರದ್ದು ವ್ಯಾಲ್ಯೂ ಹೋಗೋ ಥರ. ಅಂದರೆ ಅದು ಕೆಲಸ ಸತ್ಯವಾಗಿ ಅದನ್ನು ಕರೆಕ್ಟಾಗಿ ಬಳಸ್ಕೊಂಡ್ರೆ ಅದರದ್ದು ಪರಿಹಾರ, ಅದರದ್ದು ಒಂದಷ್ಟು ಪ್ರಭಾವ ಇರುತ್ತೆ. ಹೌದು, ಅದನ್ನು ಮಿಸ್ಗೈಡ್ ಆಗಿ ಬೇರೆ ಥರ ಏನೋ ಟರ್ನ್ ಮಾಡಿದಾಗ ಅದು ನಮಗೆ ಸುಳ್ಳು ಅಂತ ಅನಿಸುತ್ತೆ. ಅವಾಗ ನಾ ಈಗ ಚೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಫೋಟೋಯಿಂದ ಹಿಡಿದು ಮತ್ತು ಅವ್ರ ಡೇಟ್ ಆಫ್ ಬರ್ತು, ಟೈಮಿಂಗ್ಸು ಮತ್ತು ಮನೆ ಫೋಟೋಯಿಂದ ಹಿಡಿದು ಪ್ರತಿಯೊಂದು 4-5 ರೀತಿಯಲ್ಲಿ ನಾವು ಅದನ್ನು ಚೆಕ್ ಮಾಡೋದು, ಒಂದು ಕೇಸಸ್ ಮಾಡಿ. ಈಗ ನಾವು ಬರೀ ನಿಮ್ಮ ಮುಂದೆ ಒಂದು ಪ್ರಯತ್ನಕ್ಕೆ ಅಂತ ಅಂದ್ಬಿಟ್ಟು ನಿಮ್ಮ ಮುಂದೆ ತೋರಿಸ್ಕೊಳ್ಳೋದಕ್ಕೆ 1-2 ಕೇಸ್ಗಳು 10 ನಿಮಿಷ ಮೇಂಟೈನ್ ಮಾಡ್ತಿದ್ವಿ ಅಷ್ಟೇ. ಬಟ್ ಒಂದು ಕೇಸನ್ನು ಮೇಂಟೈನ್ ಮಾಡಿದ್ರೆ ನಾವು ಪೂರ್ತಿ ಅದನ್ನು ತಲಾಸ್ ಮಾಡೋಕ್ಕೂ ಬಿಡಲ್ಲ, ನಾವು ಹುಡ್ಕೋರ್ಗೂ ಬಿಡಲ್ಲ, ಆಳಕ್ಕೆ ಹೋಗ್ತೀವಿ. ಎಲ್ಲ ರೀತಿಯಲ್ಲಿ ಒಂದು 4-5 ಸ್ಟೆಪ್ಪಲ್ಲಿ ನಾವು ಅದನ್ನು ಕಂಡಿಡ್ಕೊಂಡು ಒಂದು ಕರೆಕ್ಟ್ ಅವ್ರಿಗೆ ರಿಸಲ್ಟ್ ಕೊಡಬೇಕು ಅಂತ ಬರೀ ಕನ್ಸಲ್ಟಲ್ಲಿ ಮುಗಿಬೇಕು ಅವ್ರದ್ದು. ಆ ರೀತಿ ಪ್ರಯತ್ನ ಮಾಡ್ತಿರೋದು. ಅವಾಗ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತಲ್ಲ, ಈಗ ಅಂದರೆ 10 ನಿಮಿಷಕ್ಕೆ ಅಷ್ಟೇ ಆಗ್ತಿರೋದು ಮಾತಾಡೋಕ್ಕೆ. ಹೌದು. ಸೊ ಇನ್ನೊಂದು ಕಾಲ ಇದು, ನೆಕ್ಸ್ಟ್ ಮಾಡೋಣ. ಸೊ ವೀಕ್ಷಕರೇ, ಈಗ ಸಮಸ್ಯೆಗಳನ್ನ ಪರಿಹಾರಗಳು ಕೊಟ್ಟವರು ಕೂಡ ತುಂಬ ಖುಷಿಯಾಗಿ ಮಾತಾಡಿದ್ರು ನಮ್ಮ ಜೊತೆ. ಅಂದರೆ ಈಗ ಪರಿಹಾರ 1 ತಿಂಗಳಲ್ಲಿ ರಿಸಲ್ಟ್ಗಳು ಕಾಣಿಸಿದೆ. ಒಂದು 4 ವರ್ಷದಿಂದ ಸ್ಟ್ರಗಲ್ ಪಡ್ತಾ ಇದ್ದವ್ರಿಗೆ 1 ತಿಂಗಳಲ್ಲಿ ಪರಿಹಾರ ಕೊಟ್ಟಿರೋದು, ಅದು ಸಿಂಪಲ್ ಮೆಥಡಲ್ಲಿ ಅವರು ತಿಳಿಸಿದ್ದಾರೆ. ಅವರು ತುಂಬ ಖುಷಿಯಿಂದ ನನ್ನ ಜೊತೆ ಮಾತಾಡಿದ್ರು. ಸೊ ನೆಕ್ಸ್ಟ್ ಈ ಥರದ ವಿಚಾರಗಳನ್ನ ಡೈರೆಕ್ಟಾಗಿ ಪ್ರಾಕ್ಟಿಕಲಾಗಿ ಕೆಲವೊಂದು ಇನ್ಸಿಡೆಂಟ್ಗಳು ಆಗಿರೋವುಗಳನ್ನ ಎತ್ಕೊಂಡು ಮಾತಾಡ್ತೀವಿ. ಆವಾಗಲೇ ಒಂದಷ್ಟು ಭರವಸೆಗಳು ಬರೋದು. ಯಾಕಂದರೆ ಈಗ ನಾವು ಕತೆ ಹೇಳ್ಬೋದು ಯಾವುದೋ ಒಂದು, ಬಟ್ ಅದ್ರ ಬದಲು ಲೈವಲ್ಲಿ ಯಾರನ್ನಾದ್ರೂ ಸಮಸ್ಯೆಗಳಿರೋರನ್ನೇ ಡೈರೆಕ್ಟ್ ತೊಗೊಂಡಾಗ
ಇನ್ನು ಸ್ವಲ್ಪ ಭರವಸೆಗಳು ಮೂಡ್ತವೆ ಅನ್ನೋ ಉದ್ದೇಶಕ್ಕೆ ಪ್ರಾಕ್ಟಿಕಲಾಗಿ ಏನು ಸಾಧ್ಯ ಅದನ್ನು ತಿಳಿಸೋ ಪ್ರಯತ್ನ ನಾವು ಮಾಡ್ತಾಯಿದ್ವಿ ವೀಕ್ಷಕರೇ. ನಮಸ್ಕಾರ.